ನಮಸ್ಕಾರ ಸ್ನೇಹಿತರೆ. ಪಿಂಚಣಿ ಪಡೆಯುತ್ತಿರುವ ಹಿರಿಯ ನಾಗರಿಕರು, ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರು, ಅಂಗವಿಕಲರ ಪಿಂಚಣಿಯನ್ನ ಪಡಿತಾ ಇದ್ದಂತಹ ವಿಶೇಷ ಚೇತನರಿಗೆ ಪಂಚಮಿ ಹಬ್ಬಕ್ಕೆ ಭರ್ಜರಿ ಗುಡ್ ನ್ಯೂಸ್. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸ್ವಾಗತ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ. ಇಂದು ಕರ್ನಾಟಕದ ಹಿರಿಯ ನಾಗರಿಕರು, ವಿಧವಾ ಮಹಿಳೆಯರು, ಅಂಗವಿಕಲರು ಮತ್ತು ವಿವಿಧ ಸಾಮಾಜಿಕ ಭದ್ರತಾ ಪಿಂಚಣಿ ಪಡೆಯುತ್ತಿರುವ ಫಲಾನುಭವಿಗಳಿಗೆ ಪಂಚಮಿ ಹಬ್ಬಕ್ಕೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ವಿಶೇಷವಾಗಿ ನಾಗರ ಪಂಚಮಿ ಹಬ್ಬದ ಸಮಯದಲ್ಲಿ ಪಿಂಚಣಿ ಏನಿದು ಗುಡ್ ನ್ಯೂಸ್? ಬಾಕಿ ಉಳಿದಿರುವಂತಹ ಪಿಂಚಣಿ ಹಣದ ಪರಿಸ್ಥಿತಿ ಏನು? ಯಾರ ಪಿಂಚಣಿ ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ? ಪಿಂಚಣಿ ಮುಂದುವರಿಯಬೇಕಾದರೆ ಯಾವ ದಾಖಲಾತಿಗಳನ್ನು ಸಲ್ಲಿಸಬೇಕು? ಮತ್ತು ನಾಗರ ಪಂಚಮಿ ಹಬ್ಬಕ್ಕೆ ವಿಶೇಷವಾಗಿ ಬಂದಿರುವಂತಹ ಗುಡ್ ನ್ಯೂಸ್ ಏನು? ಮತ್ತು ಸರ್ಕಾರ ಮಾಡುತ್ತಿರುವ ಹೊಸ ಪರಿಶೀಲನೆ ಏನು? ಒಟ್ಟು ಎಷ್ಟು ಫಲಾನುಭವಿಗಳ ಖಾತೆಗಳಿಂದ ಹೊರ ಹೋಗಲು ಪಟ್ಟಿದ್ದಾರೆ? ಎಷ್ಟು ಜನರ ಪಿಂಚಣಿ ರದ್ದಾಗಿದೆ? ಮತ್ತು ನಿಮ್ಮ ಪಿಂಚಣಿ ನಿಂತಿದ್ದರೆ ಮತ್ತೆ ಹೇಗೆ ಪಡೆಯಬೇಕು? ಈ ಎಲ್ಲಾ ಮಾಹಿತಿಯನ್ನ ಇದು ಒಂದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ಆದ್ದರಿಂದ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಆದರೆ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ, ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು. ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡ್ತಾ ಹೋಗಿ. ನೋಡಿ, 6,000 ರೂಪಾಯಿ ಬಾಕಿ ಪಿಂಚಣಿ ಎಲ್ಲರ ಖಾತೆಗಳಿಗೂ ಕೂಡ ಇಲ್ಲಿ ಖಚಿತವಾಗಿ ಜಮೆಯಾಗುತ್ತಿದೆ ಎಂದು ಅನೇಕ ರೀತಿಯ ಒಂದು ಸುದ್ದಿಯನ್ನು ಕೂಡ ಕೇಳ್ತಾ ಇದ್ದೀರಾ. 6,000 ರೂಪಾಯಿ ಪಿಂಚಣಿ ಹಣ ನಿಮಗೆ ಬರುತ್ತಾ? ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾನೆ. ಪ್ರತಿಯೊಬ್ಬ ವೀಕ್ಷಕರು ಕೂಡ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್, ನೋಡಿ ವೀಕ್ಷಕರೇ, ನಾವು ನಿಮಗೆ ಯಾವುದೇ ರೀತಿ ಬೇಡದೇ ಇರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಬಹುದು. ಯಾಕಂತಂದ್ರೆ ನಿಮಗೆ ಉಪಯುಕ್ತವಾಗುವಂತಹ ಮಾಹಿತಿಯನ್ನು ಮಾತ್ರ ನಾವು ನಿಮಗೆ ಕೊಡ್ತಾ ಬಂದಿದ್ದೇವೆ. ಅದೇ ರೀತಿಯಾಗಿ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ವಿಡಿಯೋಗೆ ಲೈಕ್ ಮಾಡದೆ ನೋಡ್ತಾ ಇದ್ರು ಅಂದ್ರೆ ವೀಕ್ಷಕರ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ನಮ್ಮ ಶ್ರಮಕ್ಕೆ ನಿಮ್ಮಿಂದ ಕೇಳೋದು ಒಂದೇ ಒಂದು ಲೈಕ್ ಮಾತ್ರ. ಸ್ನೇಹಿತರೆ, 2026ರಲ್ಲಿ ನಾಗರ ಪಂಚಮಿಗೆ ಭರ್ಜರಿ ಗುಡ್ ನ್ಯೂಸ್ ಬರ್ತಾ ಇರುವಂತದ್ದು. ನೋಡಿ, ಈ ಹಬ್ಬದ ಸಮಯದಲ್ಲಿ ಪಿಂಚಣಿ ಪಡೆಯುತ್ತಿರುವವರಿಗೆ ಸರ್ಕಾರದಿಂದ ಯಾವುದೇ ವಿಶೇಷವಾಗಿ ಬಂದಿರುವಂತಹ ಮಾಹಿತಿಯನ್ನ ತಿಳಿಸಿಕೊಡ್ತಾನೆ. ನೋಡಿ, ಇದರ ಜೊತೆಗೆ ಇಲ್ಲಿ ಪಿಂಚಣಿದಾರರಿಗೆ ಬಹಳ ದೊಡ್ಡ ಮಾಹಿತಿ ಬಂದಿದೆ, ಎಲ್ಲವನ್ನು ಕೂಡ ತಿಳಿಸ್ತಾ ಹೋಗ್ತಾನೆ. ಬನ್ನಿ, ಅದಕ್ಕಿಂತ ಮೊದಲು ಅಂದ್ರೆ ಭರ್ಜರಿ ಗುಡ್ ನ್ಯೂಸ್ ತಿಳಿದುಕೊಳ್ಳೋಕ್ಕಿಂತ ಮೊದಲು ಒಂದು ಶಾಕಿಂಗ್ ನ್ಯೂಸ್ ಬಂದಿದೆ ಎಲ್ಲಾ ಪಿಂಚಣಿದಾರರಿಗೆ. ಸ್ನೇಹಿತರೆ, ಇದು ಇಂದಿನ ವಿಡಿಯೋದಲ್ಲಿ ಅತ್ಯಂತ ಪ್ರಮುಖವಾದ ವಿಷಯ. ಕರ್ನಾಟಕದಲ್ಲಿ ಸಾಮಾಜಿಕ ಭದ್ರತಾ ಪಿಂಚಣಿ ಪಡೆಯುತ್ತಿರುವ ಫಲಾನುಭವಿಗಳ ದಾಖಲಾತಿಗಳ ಪರಿಶೀಲನೆ ನಡೆಸುತ್ತಿರುವುದರಿಂದ ರಾಜ್ಯದಲ್ಲಿ ಒಟ್ಟು ಸುಮಾರು 83.11 ಲಕ್ಷ ಫಲಾನುಭವಿಗಳು ವಿವಿಧ ಸಾಮಾಜಿಕ ಭದ್ರತಾ ಪಿಂಚಣಿಯನ್ನ ಪಡೆಯುತ್ತಿದ್ದಾರೆ. ಇವರ ಪೈಕಿ ಸುಮಾರು 23.13 ಲಕ್ಷ ಫಲಾನುಭವಿಗಳ ವಿವರವನ್ನ ಅನುಮಾನಾಸ್ಪದವಾಗಿ ಕಂಡುಬಂದಿದ್ದು ಅವುಗಳನ್ನು ಪರಿಶೀಲನೆಗೆ ಒಳಪಡಿಸಲಾಗಿದೆ. ಈ ಪರಿಶೀಲನೆಗೆ ಸಂಯೋಜನೆ ಮೊಬೈಲ್ ಆಪ್ ಬಳಕೆ ಮಾಡಲಾಗುತ್ತಿದೆ. ಗ್ರಾಮ ಆಡಳಿತ ಅಧಿಕಾರಿಗಳ ಮೂಲಕ ಸ್ಥಳ ಪರಿಶೀಲನೆಯೂ ಕೂಡ ನಡೆಯುತ್ತಿದೆ. ಇದರ ಉದ್ದೇಶ ಅರ್ಹರಿಗೆ ಮಾತ್ರ ಸರ್ಕಾರದ ಹಣ ತಲುಪಬೇಕು ಮತ್ತು ಅನರ್ಹರು ಅಥವಾ ನಕಲಿ ದಾಖಲಾತಿಗಳ ಮೂಲಕ ಪಿಂಚಣಿ ಪಡೆಯುತ್ತಿರುವವರನ್ನ ಪತ್ತೆ ಹಚ್ಚಬೇಕು ಎಂಬುದಾಗಿದೆ. ಇದರ ಜೊತೆ ಸ್ನೇಹಿತರೆ, ಗುಡ್ ನ್ಯೂಸ್ ಅನ್ನ ತಿಳ್ಕೊಳ್ಳೋಕ್ಕಿಂತ ಮೊದಲು ಇನ್ನೊಂದು ಅಪ್ಡೇಟ್ ಇದೆ. ಸ್ನೇಹಿತರೆ, ಇದು ಇಂದಿನ ವಿಡಿಯೋದಲ್ಲಿ ಅತ್ಯಂತ ಪ್ರಮುಖವಾದಂತಹ ವಿಷಯ. ನೋಡಿ, ಕರ್ನಾಟಕದಲ್ಲಿ ಸಾಮಾಜಿಕ ಭದ್ರತಾ ಪಿಂಚಣಿ ಅಡಿಯಲ್ಲಿ ನಿಮಗೆ ಒಂದು ಶಾಕಿಂಗ್ ನ್ಯೂಸ್ ಕೂಡ ಬಂದಿದೆ. ಇಲ್ಲಿ ಹಿರಿಯ ನಾಗರಿಕರು, ವಿಧವಾ ಮಹಿಳೆಯರು ಮತ್ತು ಅಂಗವಿಕಲರಿಗೆ ವಿಶೇಷವಾಗಿ ಗಮನಿಸಬೇಕು. ನೋಡಿ, ಇಲ್ಲಿ ಏನಾಗಿದೆ ಅಂತಂದ್ರೆ ಒಂದು ಪರಿಶೀಲನೆ ನಡೆಸ್ತಾ ಇರುವಂತದ್ದು. ನಿಮಗೆ ಆ ಪರಿಶೀಲನೆಯ ಸಮಯದಲ್ಲಿ ಅಗತ್ಯ ದಾಖಲಾತಿಗಳನ್ನ ಹಾಜರುಪಡಿಸಬೇಕು ಮತ್ತು ನೀಡಿರುವ ವಿಳಾಸದಲ್ಲಿ ಫಲಾನುಭವಿಗಳು ವಾಸವಿರಬೇಕು, ಆದಾಯ ಪ್ರಮಾಣ ಪತ್ರ ಸಲ್ಲಿಸಬೇಕು. ಹೀಗೆ ವಿವಿಧ ಕಾರಣಗಳಿಂದ ಹಿರಿಯ ನಾಗರಿಕರು, ವಿಧವಾ ಮಹಿಳೆಯರು ಮತ್ತು ಅಂಗವಿಕಲರು ಇಲ್ಲಿ ವಿಶೇಷವಾಗಿ ಗಮನಿಸಬೇಕು. ನೋಡಿ, 16,42,303 ಜನರು ನೋಡಿ ಈ ಒಂದು ಲಿಸ್ಟ್ ಅಲ್ಲಿ ಇದ್ದೀರಾ. ನೋಡಿ, ಇಲ್ಲಿ ನಿಮಗೆ ಒಂದು ಪರಿಶೀಲನೆಯನ್ನ ನಡೆಸಿರುವಂತದ್ದು. ಅಲ್ಲಿ ಏನಾಗಿದೆ ಅಂತಂದ್ರೆ ಇಲ್ಲಿ 16,42,303 ಜನರ ಪಿಂಚಣಿ ಮತ್ತೆ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ. ಅಂದ್ರೆ ಇವರ ಒಂದು ಪಿಂಚಣಿ ನಿಂತಿರುವಂತದ್ದು, ಇದು ತಾತ್ಕಾಲಿಕವಾಗಿ ನಿಂತಿರುವಂತದ್ದು. ಅಂದ್ರೆ ಈ ತಿಂಗಳ ಪಿಂಚಣಿ ನಿಮಗೆ ಬರುವುದಿಲ್ಲ. ನೋಡಿ, ಇಲ್ಲಿ ಯಾವ ಕಾರಣಗಳಿಂದ ಅಂತಂದ್ರೆ ಇಲ್ಲಿ ಪರಿಶೀಲನೆಯ ಸಮಯದಲ್ಲಿ ಅಗತ್ಯ ದಾಖಲಾತಿಗಳನ್ನು ಹಾಜರುಪಡಿಸದೇ ಇರುವುದು ಮತ್ತು ನೀಡಿರುವ ವಿಳಾಸದಲ್ಲಿ ಫಲಾನುಭವಿಗಳು ವಾಸವಿಲ್ಲದಿರುವುದು ಮತ್ತು ಆದಾಯ ಪ್ರಮಾಣ ಪತ್ರ ಸಲ್ಲಿಸದೇ ಇರುವುದು, ಹೀಗೆ ವಿವಿಧ ಕಾರಣಗಳಿಂದ 16,42,303 ಫಲಾನುಭವಿಗಳ ಪಿಂಚಣಿಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಇದು ಎಲ್ಲರ ಪಿಂಚಣಿ ಶಾಶ್ವತವಾಗಿ ರದ್ದಾಗಿದೆ ಎಂದರ್ಥವಲ್ಲ. ಇದು ಬಹಳ ಮುಖ್ಯ. ನೋಡಿ, ಪಿಂಚಣಿ ನಿಂತಿದ್ದರೆ ಅಂದರೆ ಶಾಶ್ವತವಾಗಿ ಕಟ್ ಆಗಿದೆ ಎಂದು ಭಾವಿಸಬೇಡಿ. ನೀವು ನಿಜವಾಗಿಯೂ ಅರ್ಹರಾಗಿದ್ದರೆ ಅಗತ್ಯ ದಾಖಲಾತಿಗಳನ್ನು ಸಲ್ಲಿಸಿ ಪರಿಶೀಲನೆ ಮಾಡಿಸಿಕೊಳ್ಳುವುದು ಒಂದು ಹೊಸ ಅವಕಾಶವಿದೆ. 30 ದಿನಗಳ ಅವಕಾಶ ನಿಮಗೆ ಕಲ್ಪಿಸಲಾಗಿದೆ. ಹೌದು ವೀಕ್ಷಕರೇ,
ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ ಮತ್ತು ವಿಧವಾ ವೇತನ ಪಡಿತಾ ಇದ್ದಂತಹ ಫಲಾನುಭವಿಗಳಿಗೆ, ಇನ್ನು ದಾಖಲಾತಿಗಳ ಸಮಸ್ಯೆಯಿಂದ ಪಿಂಚಣಿ ತಾತ್ಕಾಲಿಕವಾಗಿ ನಿಂತಿರುವ ಫಲಾನುಭವಿಗಳಿಗೆ ಅಂದರೆ 16,42,303 ಜನರಿಗೆ 30 ದಿನಗಳ ಕಾಲ ಅವಕಾಶವನ್ನು ಕೊಡಲಾಗಿದೆ. ಸಂಬಂಧಪಟ್ಟ ತಹಶೀಲ್ದಾರ್ ಮೂಲಕ ಇಲ್ಲಿ ಫಲಾನುಭವಿಗಳಿಗೆ ನೋಟಿಸ್ ನೀಡುವ ಪ್ರಕ್ರಿಯೆ ಇದೆ. ಅದರ ನಂತರ ಅರ್ಹತೆಯನ್ನು ಸಾಬೀತುಪಡಿಸುವ ದಾಖಲಾತಿಗಳನ್ನು ಸಲ್ಲಿಸಲು 30 ದಿನಗಳ ಕಾಲಾವಕಾಶ ನೀಡಲಾಗಿದೆ. ಹೀಗಾಗಿ ನಿಮ್ಮ ಮನೆಗೆ ನೋಟಿಸ್ ಬಂದಿದ್ದರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ತಕ್ಷಣ ಸಂಬಂಧಪಟ್ಟ ಕಚೇರಿಯನ್ನು ಸಂಪರ್ಕಿಸಿ ನಿಮ್ಮ ಬಳಿ ಇರುವ ಅಗತ್ಯ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಪಿಂಚಣಿ ಏಕೆ ನಿಂತಿದೆ ಎಂಬುದನ್ನು ಮೊದಲು ತಿಳಿದುಕೊಳ್ಳಿ. ನಂತರ ದಾಖಲಾತಿಗಳನ್ನು ಸಲ್ಲಿಸಿ ಪರಿಶೀಲನೆಯನ್ನ ಮಾಡಿಕೊಳ್ಳಿ. ಅರ್ಹತೆ ಸಾಬೀತಾದರೆ ಪಿಂಚಣಿ ಪುನಃ ಮುಂದುವರಿಯುವ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ವರದಿಯಾಗಿದೆ. ಮತ್ತು 91,152 ಜನರ ಪಿಂಚಣಿ ರದ್ದಾಗಿದೆ. ಇನ್ನು ಮತ್ತೊಂದು ಪ್ರಮುಖ ಮಾಹಿತಿ ಸ್ನೇಹಿತರೆ, ಒಂದೆಡೆ ಗುಡ್ ನ್ಯೂಸ್ ಇದೆ, ಇನ್ನೊಂದೆಡೆ ಬ್ಯಾಡ್ ನ್ಯೂಸ್ ಇದೆ. ಪರಿಶೀಲನೆಯ ಸಂದರ್ಭದಲ್ಲಿ ವಯಸ್ಸಿನ ದೃಢೀಕರಣ ಸೇರಿದಂತೆ ಹಲವು ವಿಷಯಗಳನ್ನು ತಪ್ಪು ಅಥವಾ ನಕಲಿ ದಾಖಲಾತಿಗಳನ್ನು ಬಳಸಿ ಪಿಂಚಣಿ ಪಡೆದಿರುವ 91,152 ಅನರ್ಹ ಫಲಾನುಭವಿಗಳನ್ನು ಗುರುತಿಸಲಾಗಿದೆ. ಇವರ ಪಿಂಚಣಿ ರದ್ದುಪಡಿಸಲು ಸರ್ಕಾರ ನಿರ್ಧರಿಸಿದೆ. ಹೀಗಾಗಿ ಈ ಹೊಸ ಯೋಜನೆಯ ಪ್ರಮುಖ ಉದ್ದೇಶ ಅರ್ಹ ಫಲಾನುಭವಿಗಳ ಹಣವನ್ನು ನಿಲ್ಲಿಸುವುದಲ್ಲ, ಬದಲಿಗೆ ಇಲ್ಲಿ ನಿಜವಾದ ಅರ್ಹರಿಗೆ ಸರ್ಕಾರದ ಹಣ ತಲುಪಬೇಕು ಮತ್ತು ಅನರ್ಹರು ವ್ಯವಸ್ಥೆಯಿಂದ ತೆಗೆದುಹಾಕಬೇಕು ಎಂಬುದಾಗಿದೆ. ಹಿರಿಯ ನಾಗರಿಕರು ಏನು ಮಾಡಬೇಕು ಅಂತಂದ್ರೆ ನೋಡಿ, ಹಿರಿಯ ನಾಗರಿಕರು ಈ ಒಂದು ವಿಷಯವಾಗಿ ಗಮನಿಸಬೇಕು. ನಿಮ್ಮ ವಯಸ್ಸಿನಲ್ಲಿ ದಾಖಲೆ ಸರಿಯಾಗಿದೆಯೇ, ಆಧಾರ್ ಕಾರ್ಡ್ ಹೆಸರು ಸರಿಯಾಗಿದೆಯೇ, ಬ್ಯಾಂಕ್ ಖಾತೆ ಸಕ್ರಿಯವಾಗಿದೆಯೇ ಮತ್ತು ನಿಮ್ಮ ವಿಳಾಸ ಸರಿಯಾಗಿದೆಯೇ ಎಂದು ಚೆಕ್ ಮಾಡಬೇಕು. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಮ ವಿಳಾಸ ಸರಿಯಾಗಿದ್ದರೆ ಅಗತ್ಯವಿದ್ದರೆ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಿ ಈ ವಿಷಯವನ್ನು ಪರಿಶೀಲಿಸಿಕೊಳ್ಳಿ. ಯಾವುದೇ ನೋಟಿಸ್ ಬಂದಿದ್ದರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ನೋಡಿ ಸ್ನೇಹಿತರೆ, ಇಲ್ಲಿ ವಿಧವಾ ಪಿಂಚಣಿ, ಅಂಗವಿಕಲರ ಪಿಂಚಣಿಗೂ ಕೂಡ ಮಾಹಿತಿ ಬಂದಿದೆ. ಸೊ ಏನೇನು ಗುಡ್ ನ್ಯೂಸ್ ಇದೆ, ಪಂಚಮಿ ಹಬ್ಬಕ್ಕೆ ಏನೇನು ಗುಡ್ ನ್ಯೂಸ್ಗಳಿದಾವೆ ಎಲ್ಲವನ್ನು ಕೂಡ ತಿಳಿಸ್ತಾ ಹೋಗ್ತಾನೆ. ನೋಡಿ, ವಿಧವಾ ವೇತನ ಪಡಿತಾ ಇದ್ದಂತಹ ಫಲಾನುಭವಿಗಳಿಗೆ ಈ ಪಂಚಮಿ ಹಬ್ಬಕ್ಕೆ ವಿಶೇಷವಾಗಿ ಗೃಹಲಕ್ಷ್ಮಿ ಸೇರಿದಂತೆ ಇಲ್ಲಿ ನಿಮಗೆ 4,000 ರೂಪಾಯಿ ಹಣ ಜಮೆ ಆಗ್ತಾ ಇರುವಂತದ್ದು ಇದೊಂದು ವರದಿಯಾಗಿದೆ. ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣದ ಜೊತೆ ಇಲ್ಲಿ ನೀವೇನಾದ್ರೂ ಪಿಂಚಣಿ ಪಡಿತಾ ಇದ್ರ ಅಂತಂದ್ರೆ ಅದು 1,200 ರೂಪಾಯಿ ಹಣ ಮತ್ತು ವಿಧವಾ ವೇತನ 800 ರೂಪಾಯಿ ಹಣ, ಹೀಗೆ ನಿಮಗೆ 4,000 ರೂಪಾಯಿ ಹಣ ಜಮೆ ಆಗುತ್ತೆ ಈ ಒಂದು ಪಂಚಮಿ ಹಬ್ಬಕ್ಕೆ ಪಿಂಚಣಿದಾರರಿಗೆ. ಇದರ ಜೊತೆಗೆ ಇಲ್ಲಿ ಯಾರ್ಯಾರು ವಿಧವಾ ವೇತನವನ್ನ ಪಡಿತಾ ಇಲ್ವಾ ಅವರಿಗೆ 3,200 ರೂಪಾಯಿ ಹಣ ಜಮೆ ಆಗ್ತಾ ಇರುವಂತದ್ದು. ನೋಡಿ, ಇಲ್ಲಿ ಅಂಗವಿಕಲರಿಗೂ ಕೂಡ ಮಾಹಿತಿ ಬಂದಿದೆ ಪಂಚಮಿಯ ಬಗ್ಗೆ. ನೋಡಿ, ಅಂಗವಿಕಲರಿಗೆ ಪಿಂಚಣಿ ಪಡೆಯುತ್ತಿರುವ ಫಲಾನುಭವಿಗಳು ಕೂಡ ತಮ್ಮ ಪಿಂಚಣಿ ಸ್ಥಿತಿಯನ್ನ ಪರಿಶೀಲಿಸಿಕೊಳ್ಳಲು ಇಲ್ಲಿ ಹೊಸ ಮಾಹಿತಿಯನ್ನು ಕೊಡಲಾಗಿದೆ. ನಿಮಗೂ ಕೂಡ ರಿವೆರಿಫಿಕೇಶನ್ ಮಾಡ್ತಾರೆ, ಆದರೆ ಅದಕ್ಕಿಂತ ಮೊದಲು ನಿಮಗೆ ಅವಕಾಶವನ್ನ ಕೊಡಲಾಗಿದೆ. ಇವಾಗ ಏನು ಹಿರಿಯರಿಗೆ 91,000 ಪಿಂಚಣಿದಾರರಿಗೆ ಒಂದು ರಿಜೆಕ್ಟ್ ಆಗಿದೆ ಅಲ್ಲ, ಸೊ ಅದಕ್ಕಿಂತ ಮೊದಲು ನಿಮಗೆ ಒಂದು ಅವಕಾಶವನ್ನ ಕೊಡ್ತಾರೆ. ಸೊ ನೀವು ಏನೇನೋ ತಪ್ಪು ಮಾಡಿದ್ದೀರಾ ಅಂದ್ರೆ ಯಾವುದೇ ಒಂದು ದಾಖಲೆಯನ್ನ ಕೊಟ್ಟಿಲ್ಲ, ಅವೆಲ್ಲವನ್ನು ಕೂಡ ಕೊಡಿ. ಇದರಿಂದ ನಿಮಗೆ ಯಾವುದೇ ರೀತಿ ಪಿಂಚಣಿ ನಿಲ್ಲೋದಿಲ್ಲ, ಖಂಡಿತವಾಗಿ ಬರುತ್ತೆ. ನಿಮಗೆ ಏನು ಓವರಾಲ್ ಆಗಿ ಪಂಚಮಿ ಹಬ್ಬಕ್ಕೆ ಗುಡ್ ನ್ಯೂಸ್ ಅಂತಂದ್ರೆ ನೋಡಿ, ಬಾಕಿ ಇರುವಂತಹ ಎಲ್ಲಾ ಜಿಲ್ಲೆಯ ಹಣನೂ ಕೂಡ ನಿಮಗೆ ಜಮೆ ಆಗ್ತಾ ಇರುವಂತದ್ದು ಈ ಒಂದು ಹಬ್ಬದ ಸಮಯದಲ್ಲಿ ವೀಕ್ಷಕರೇ. ಹಾಗಾಗಿ ಎಲ್ಲಾ ಪಿಂಚಣಿದಾರರು ಕೂಡ ಈ ಒಂದು ವಿಡಿಯೋನ ಎಲ್ಲ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ತಗೊಂಡು ಮತ್ತೆ ಸಿಗ್ತಾನೆ. ಅಲ್ಲಿವರೆಗೂ ನೋಡ್ತಾ ಇರಿ ಅಪ್ಡೇಟ್ ಅಲರ್ಟ್ ಕನ್ನಡ. ಜೈ ಜವಾನ್, ಜೈ ಕಿಸಾನ್.